ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ಬೇಬಿ ಕುಚ್ಚು ಟ್ರೆಂಡಲ್ಲಿದೆ, ಮತ್ತು ಅದನ್ನು ಹತ್ತತ್ರಕ್ಕೆ ಹೇಗೆ ಕಟ್ಟಬೇಕು ಅಂತ ಒಂದು ಮೆಥಡಲ್ಲಿ ಈಗ ನಿಮಗೆ ಹೇಳ್ಕೊಡ್ತೀನಿ. ನಾರ್ಮಲ್ 6 ಎಳೆ ದಾರವನ್ನೇ ಸುತ್ತಿಟ್ಕೊಂಡಿದ್ದೀನಿ. ಫಸ್ಟು 3 ಚೈನನ್ನು ಹಾಕಬೇಕು. ಲಾಕನ್ನು ಮಾಡಬೇಕು. ನಮಗೆ ಎಷ್ಟು ಹತ್ತಿರಕ್ಕೆ ಬೇಕೋ, ನಾವು ಕುಚ್ಚು ಎಷ್ಟು ಹತ್ತಿರಕ್ಕೆ ಬೇಕಾಗುತ್ತೋ ಅಷ್ಟು ಚೈನನ್ನು ಇಲ್ಲಿ ನಾವು ಕಡಿಮೆ ಮಾಡಬೇಕಾಗತ್ತೆ. ಇಲ್ಲ ಟೈಟಾಗಿ ಹಾಕ್ಕೊಳ್ಳೋದಿದ್ರೆ 3 ಚೈನು ಸಾಕಾಗತ್ತೆ. ಇಡೀ ಸೀರೆನೂ 3 ಚೈನು ಲಾಕು 3 ಚೈನು ಲಾಕ್ ಅಂತ ಮಾಡ್ಕೊತ ಹೋಗಿ ಹೀಗೆ ಇಡೀ ಸೀರೆನೂ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇಕಾದರೆ ನೀವು 2 ಚೈನ್ ಸಾಕಾಗತ್ತೆ. ನಿಮಗೆ ಅಷ್ಟು ಹತ್ತಿರ ಬೇಕು ಕುಚ್ಚು ಅಂತ ಇದ್ದವರು 2 ಚೈನನ್ನೇ ನೀವು ಹಾಕ್ಕೊಬೋದು. ಇದಕ್ಕೆ ಇಲ್ಲಿ 3 ಚೈನಿಗೂ ಪ್ರತಿ 3 ಚೈನಿಗೂ ಒಂದು ಕುಚ್ಚನ್ನು ಕಟ್ಕೊತ ಹೋಗಬೇಕು. ನಾನು ಕುಚ್ಚು ಕಟ್ಟೋದನ್ನು ನಿಮಗೆ ಹೇಗೆ ಕಟ್ಟಬೇಕು ಅಂತ ಹೇಳಿದ್ದೀನಿ. ಅದಕ್ಕಾಗಿ ನಾನು ಡೈರೆಕ್ಟಾಗಿ ಒಂದು ಕಟ್ಟಿಟ್ಟಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಇಲ್ಲೂ ಕೂಡ 3 ಚೈನ್ ಹಾಕಿ ಲಾಕನ್ನು ಮಾಡಿದ್ದೀನಿ. ಇಲ್ಲಿ 3 ಕಲರ್ದು 3 ಕುಚ್ಚನ್ನು ಒಂದೊಂದು ಕಲರಲ್ಲಿ ಕಟ್ಟಿದ್ದೀನಿ. ಇದನ್ನು ಬೇಕಾದ್ರೆ ನೀವು 2 ಒಂದು ಕಲರು, ಇಲ್ಲ ಒಂದೇ ಒಂದೊಂದು ಕಲರು ಒಂದೊಂದು ಕಲರು ಅಂತಲೂ ಕಟ್ಕೊಬೋದು. ಇಲ್ಲ ಅಷ್ಟನ್ನು ಒಂದೇ ಕಲರಲ್ಲಿ ಕಟ್ತೀನಿ ಅಂತ ಆದರೂ ಕಟ್ಕೊಬೋದು. ಕುಚ್ಚು ಹೇಗೆ ಕಟ್ಟೋದು ಅಂದ್ಕೊಂಡು ನಾನು ವಿಡಿಯೋದಲ್ಲಿ ನೋಡಿ ಮುಂಚೆ ಹಾಕಿದ್ದೀನಿ. ಆದರೂ ಕೂಡ ಈಗ ಒಂದ್ಸರಿ ನಿಮಗೆ ಕುಚ್ಚನ್ನು ಹೇಗೆ ಕಟ್ಟೋದು ಅಂದ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಕುಚ್ಚಿಗೆ ದಾರವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಾರವನ್ನು ಹೇಗೆ ರೆಡಿ ಮಾಡೋದು ಅಂದ್ಕೊಂಡು ನಾನು ವಿಡಿಯೋ ಹಾಕಿದ್ದೀನಿ ನೋಡಿ. ಇಲ್ಲಿ ನಾನು 120 ಎಳೆಯನ್ನು ತಗೊಂಡಿದ್ದೀನಿ. ಲಾಸ್ಟಿಗೆ ಗಮ್ ಹಚ್ಕೊಂಡು ಇಲ್ಲಿ ಶಾರ್ಪಾಗಿ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡಿಕೊಂಡ್ರೆ ಅಂದರೆ ಈಸಿಯಾಗಿ ಹೋಗುತ್ತೆ ಅಂದ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಇದನ್ನು ಒಂದು 2-3 ಗಮ್ ಹಚ್ಚಿ ಒಂದು 2-3 ಅವರ್ಸ್ ಆರಕ್ಕೆ ಬಿಟ್ಟರೆ ಅದು ಗಟ್ಟಿ ಆಗುತ್ತೆ. ಇಲ್ಲಿ ನೋಡಿ, ಇಷ್ಟು ಗಟ್ಟಿಯಾಗಿದೆ. ಹಿಂಗೆ ಗಟ್ಟಿಯಾಗಿದ್ರೇ ಬೇಗ ಬೇಗ ಕುಚ್ಚು ಕಟ್ಟಿ ಮುಗಿಯುತ್ತೆ. ಈ ಪ್ರತಿ 3 ಚೈನಿಗೂ ಕೂಡ ಕುಚ್ಚನ್ನು ಕಟ್ಟಬೇಕು. ಕುಚ್ಚು ಕಟ್ಟೋಕೆ ಈ ರೀತಿ ಗೋಲ್ಡನ್ ಥ್ರೆಡನ್ನು ತಗೊಂಡಿದ್ದೀನಿ. ಹೀಗೆ ಬುಡವನ್ನು ಟೈಟಾಗಿ ಹಿಡ್ಕೊಂಡು ಇದಕ್ಕೆ ಒಂದು 4-5 ಸರಿ ಸುತ್ತಬೇಕು. ಈ ಹೂ ಕಟ್ಟದಂಗೆ ಗಂಟು ಹಾಕ್ಕೋಬೇಕು. 2 ಸರಿ ಹೂ ಕಟ್ಕೊಂಡಂಗೆ ಕಟ್ಕೊಂಡು ಇಲ್ಲಿ ನಾವು ಫಸ್ಟ್ ದಾರ ಸುತ್ತಿರ್ತೀವಲ್ಲ, ಈ ದಾರ ಮತ್ತು ಈ ಉದ್ದ ದಾರಕ್ಕೆ 2 ನಾಟನ್ನು ಹಾಕಬೇಕು. ನಾಟ್ ಹಾಕೋದ್ರಿಂದ ನಮಗೆ ಕುಚ್ಚು ಬಿಚ್ಕೊಳ್ಳೋದಿಲ್ಲ. ಈ ಗಂಟು ಕೂಡ ನಮ್ಮ ಹಿಂಭಾಗಕ್ಕೆ ಬರಬೇಕು, ಅಂದರೆ ಸೀರೆ ಹಿಂಭಾಗಕ್ಕೆ ಬರಬೇಕು. ಆವಾಗ ಇಲ್ಲಿ ನೋಡಿ ನೀಟಾಗಿ ಕಾಣಿಸುತ್ತೆ. ಡಾರ್ಕ್ ಕಲರ್ ನಾವು ಕುಚ್ಚನ್ನು ಕಟ್ತೀವಿ ಅಂದವಾಗ ಈ ಗೋಲ್ಡನ್ ಥ್ರೆಡ್ ಇರುತ್ತಲ್ಲ, ನೀವು ಯಾವ ಕಲರ್ ಕಟ್ಟೋದಿದ್ರೂ ಕೂಡ
ಈ ಗೋಲ್ಡನ್ ಥ್ರೆಡನ್ನು ಜಾಸ್ತಿ ಸರಿ ನೀವು ಸುತ್ತಿದ್ರೆ ಇಷ್ಟು ಅಗಲವಾಗಿ ಅದು ನಿಮ್ಮ ಕುಚ್ಚಿಗೆ ಇನ್ನೂ ಅಂದವನ್ನು ಕೊಡುತ್ತೆ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.